ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ. ಅದಕ್ಕೆ ಗುರುವಿನ ಫಲ ಬೀಜವ ಪ್ರತಿಯೊಬ್ಬರಿಗೂ ಗುರು ಇರಬೇಕು, ಗುರಿ ಇರಬೇಕು. ಮಕ್ಕಳ ನೀನ ಹಾಡುದಿನ ಕೊಡ್ತೀನಿ, ಈಗ ಸದ್ಯಕ್ಕೆ ತಗೊಂಬಾರಪ್ಪ. ನೀನ ಹಾಡುದಿನಿ, ನಾನು ಹಾಡುದಿನ ಕೊಡೋದು. ನೀನು ಮಠಕ್ಕೆ ನಾಯಕ ಕಾರಣ ಕೂಡಲೇ ಈಗ ಕೊಡ್ತೀನಿ, ನೀನ ಹಾಡುದಿನ ಅಂದ್ರೆ ಕೊಡ್ತೀನಿ. ಹಡಿಯವ್ರನ್ನ ಕರ್ಕೊಂಡ್ ಮಾಡಿ ನಾನು ಹಡಿಯಕ್ಕೆ ಕೊಡ್ತಾನೆ ಬರೋಂಗಿದ್ದಿದ್ದಲ್ಲ. ಇದೇ ಪರೀಕ್ಷೆ ದೇವರು. ಈಗ ನೀನ ಹಾಡುದಿನ ಕೊಡ್ತೀನಪ್ಪ ಅಂತ ನಾ ಅಂತೀನಿ. ಲಗ್ನ ನೀನು ಬಾಯಾಗ ನಾನು ಹಾಡುದಿನ ಕೊಡೋ ಅಂದಿದ್ರೆ ಎಷ್ಟು ಚಂದ ಇತ್ತು ಕೆಲಸ. ಆ ಕೂಸಿಗೆ ಮುಂದಿನ ಹೆಸರು ಯಾವುದಪ್ಪ?
ಪುರುಷನ ಜೋಡಿಯವ್ರ ಹೆಸರು ಅಪ್ಪನ ಹೆಸರು ಇರ್ತದೆ, ಅವನ ಹೆಸರು. ಬಟ್ ನೀವು ಯಾಕೆ ಅನ್ಬಾರ್ದು, ನಾನೇ ಹಾಡುತ್ತೀನಿ ಕೊಡೋ ಯಪ್ಪ ಅನ್ಬಾರ್ದು ಯಾಕೆ? ಇಷ್ಟೇ ಪರೀಕ್ಷೆ ಮಾಡೋದು. ನಾನೇ ಹಾಡುತ್ತೀನಿ ಕೊಟ್ಟು ಈಗ ಅಂದಿದ್ರೆ ನಾನು ಏನಂತಿದ್ನೋ ಅಂದ ತುಗ ಹಾಗೆ ಹಿಂದಿಗ್ತಾನೆ ಈ ಶಬ್ದ ಬರ್ತದೆ. ಶರಣರ ಮಹಿಮ, ಗುರುವಿನ ಮಹಿಮ ತಿರುಗೋದು ಮಾಡ್ತಿದ್ದೆ. ಒಡನಾಟ ಬೇಕು, ಪರಿಸರ ಅಂದಾಗ ನಮಸ್ಕಾರ ಸ್ನೇಹಿತರೆ, ಓಪನ್ ಆರ್ಟ್ ಕನ್ನಡ ನ್ಯೂಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪಾಟೀಲ್ ಬಂಧುಗಳ ಗೃಹ ಪ್ರವೇಶಕ್ಕೆ ನಾವೊಂದು ಬಂದಿದ್ದೀವಿ. ಹಾಗೆ ಕೂಡ ಮನೆ ಓನರ್ ಎಲ್ಲ ಇಲ್ಲಿದ್ದಾರೆ, ಅವ್ರ ಹತ್ರ ಮಾತಾಡ್ಸೋಣ ಬರ್ರಿ. ಮತ್ತು ಮನೆ ಓಪನಿಂಗು ಮತ್ತು ಉಡ್ದಟ್ಟಿ ಹೆಬ್ಬಾಳ ಅಜ್ಜರ್ ತುಲಾಭಾರ ಇಟ್ಕೊಂಡಿದ್ವಿ. ಹಿಂಗಾಗಿ ನಾವು ಭಾಳ ದಿವಸದಿಂದ ಹೆಬ್ಬಾಳ ಅಜ್ಜವ್ರನ್ನ ನಾವು ನಡ್ಕೊತಿದ್ವಿ ಅಲ್ಲಿಂದ. ಹಿಂಗಾಗಿ ಅವರಿಂದ ಎಲ್ಲ ಚಲೋ ಆಗೈತೆ ನಮ್ಗೆ, ಅವ್ರ ಆಶೀರ್ವಾದದಿಂದ. ಇವ್ರು ನಮ್ಮ ಮಾವರ್ರೆ, ಇವರೆಲ್ಲ ನಮ್ಮ ಸ್ನೇಹಿತರು ಬಂಧುಗಳು ಎಲ್ಲ. ಅವ್ರ ಭಾಳ ಮಂದಿ ಭಕ್ತರದಾರೆ ಅವ್ರಿಗೆ, ಅವರಿಂದ ಎಲ್ಲ ಚಲೋ ಆಗೈತೆ ನಮ್ಗೆ. ಇವತ್ತು ನಾವು ಇಲ್ಲಿ ಬಾಗಲಕೋಟೆ ನಗರದ ಪೂಜಾರ್ ಲೇಔಟ್ನ ಲಕ್ಷ್ಮೀ ವೆಂಕಟೇಶ್ವರ ನಗರದಲ್ಲಿ ನಮ್ಮ ಅಳಿಯಂದಿರು ಮತ್ತು ನಮ್ಮ ಮಗಳು ಒಂದು ಚೆಂದಾದ ಮನೆಯನ್ನು ಕಟ್ಟಿಸಿದರು. ಅದರ ಗೃಹ ಪ್ರವೇಶ ಮತ್ತು ವಾಸ್ತುಶಾಂತಿಯನ್ನು ಇಟ್ಕೊಂಡಿದ್ದರು. ಇಲ್ಲಿ ನಾವು ಕೂಡ ಬಂದಿದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಮೊಮ್ಮಗಳಾಗಿರ್ತಕ್ಕಂಥ ಸೃಷ್ಟಿ ಹಾಗೂ ದಿವ್ಯಾ ಇವರ ಉಡದಟ್ಟಿ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದರು. ಇದೇ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಹೆಬ್ಬಳ್ಳಿ ಅಜ್ಜನವರ ತುಲಾಭಾರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟದ್ದು ಭಾಳ ಸಂತೋಷ ಅನ್ನಿಸ್ತು. ನಮಗೂ ಕೂಡ ಪೂಜ್ಯರ ದರ್ಶನದಿಂದ ಇಲ್ಲಿ ಬಂದಿರತಕ್ಕಂಥ ಬಹುತೇಕ ಸಾವಿರಾರು ಭಕ್ತರು ಅವರ ದರ್ಶನವನ್ನು ತೆಗೆದುಕೊಂಡು ಭಾಳ ಖುಷಿಪಟ್ಟರು. ಅವರ ದರ್ಶನ ತೆಗೆದುಕೊಂಡು ಭಾಗ್ಯರಾದರು. ಅವರು ಬಂದದ್ದು ನಮಗೆ ಭಾಳ ಒಂದು ಅಭಿಮಾನ ಮತ್ತು ಹೆಮ್ಮೆ. ಅವರ ಆಶೀರ್ವಾದವು ಕೂಡ ನಮ್ಮ ಬಂಧುಗಳ ಮೇಲೆ, ನಮ್ಮ ಗೆಳೆಯರ ಮೇಲೆ ಮತ್ತು ಎಲ್ಲ ಸಾರ್ವಜನಿಕರ ಮೇಲೆ ಇರಲಿ ಅಂತ ನಾನು ಕೋರ್ತಾ ಆ ಅಜ್ಜನವರು ಬಂದದ್ದು ನಮ್ಗೆ ಭಾಳ ಸಂತೋಷ ಅನಿಸೈತೆ. ಪೂಜ್ಯ ಶ್ರೀ ಹೆಬ್ಬಳ್ಳಿ ಅಜ್ಜನವರು ನಮ್ಮ ಬೀಗರಿನದರಲ್ಲ, ಅಳಿಯರ ಅಪ್ಪವರು, ಅಳಿಯರು, ಅವರು ಪೂಜ್ಯರ ಭಕ್ತರು. ಹೀಗಾಗಿ ಇವರಿಂದ ನಮಗೂ ಕೂಡ ಅಜ್ಜವ್ರ ಪರಿಚಯ ಆಯಿತು. ಅಜ್ಜವರ ಆಶೀರ್ವಾದ ಆದಾಗಿಂದ ನಮ್ಗೆ ಮನೆಯೊಳಗೆ ಎಲ್ಲವೂ ಸುಖ, ಶಾಂತಿ, ನೆಮ್ಮದಿ, ಹಾಗೆಯೇ ಎಲ್ಲ ಸುಖ ಸಂಪತ್ತು ಕೂಡ ಅವರಿಂದ ನಮ್ಗೆ ಆಗಿದೆ. ಅವರ ಆಶೀರ್ವಾದ ಹೀಗೆ ಇರಲಿ ಅಂತ ಬಯಸ್ತೀವಿ. ನಮ್ಮ ಸ್ನೇಹಿತರ ಮನೆ ಇದು ಓಪನಿಂಗ್ ಸುಮಾರು ನಾನು 18 ವರ್ಷದಿಂದ ಹೆಬ್ಬಳ್ಳಿ ಅಜ್ಜಾರು ನಡ್ಕೊತೀನಿ. ಅವ್ರದ್ದು ಒಂದು ನೌಕರಿಯಿಂದ ಹಿಡಿದು ಇಲ್ಲಿವರೆಗೂ ಹೆಬ್ಬಳ್ಳಿ ಅಜ್ಜಾರಿಗೆ ಆಶೀರ್ವಾದದಿಂದನೇ ನಡೆದಿದೆ. ಈ ಮನೆ ಕಟ್ಟಬೇಕಾದ್ರೆ ಸ್ಟಾರ್ಟಿಂಗ್ ಫೌಂಡೇಶನ್ ಹಾಕುವಾಗ ಒಂದು ಬೋರ್ ಹಾಕೋದು ಕೇಳಿಕೊಂಡು ಇವತ್ತಿನವರೆಗೂ ಹೆಬ್ಬಳ್ಳಿ ಅಜ್ಜಾರನ್ನು ಕೇಳ್ಕೊಂಡೇ ಅವ್ರು ಹೆಂಗೆ ಹೇಳ್ತಾರೆ ಆ ರೀತಿ ನಡ್ಕೊಂಬಂದಿದೆ. ಎಲ್ಲ ರೀತಿಯಿಂದನೂ ನಮ್ಮ ಸ್ನೇಹಿತರಿಗೆ ಹೆಬ್ಬಳ್ಳಿ ಅಜ್ಜಾರ ಆಶೀರ್ವಾದ ಸಂಪೂರ್ಣ ದೊರಕಿದ್ರಿಂದ ಇಷ್ಟು ವಿಜೃಂಭಣೆಯಾಗಿ ಇವತ್ತು ಅವ್ರ ಬಾಗಲಕೋಟೆ ನಗರದೊಳಗೆ ಮನೆ ಓಪನಿಂಗ್ ಆಯಿತು. ಅದಕ್ಕೆ ನಮ್ಮನ್ನು ಕರೆಸಿದ್ರು. ಸಂತೋಷದಿಂದ ನಾವು ಎಲ್ಲ ಈ ಕಾರ್ಯಕ್ರಮ ಪಾಲ್ಗೊಂಡಿದ್ದೇವೆ. ಸರ್ ನಮಸ್ಕಾರ. ನಾವು ಭಾಳ ಸಣ್ಣವ್ರು ಇದ್ದಾಗಲೇ ಹೆಬ್ಬಳ್ಳಿ ಅಜ್ಜವ್ರ ಕಡೆ ಹೋಗ್ತಾಯಿದ್ವಿ. ಭಾಳಷ್ಟು ನಡ್ಕೊಂಡ್ವಿ ಅವ್ರ ಕಡೆ. ಏನಾದರೂ ಒಳ್ಳೇದಾಗಿದೆ ಅವ್ರಿಗೆ. ಈಗಾದರೂ ಏನಪ್ಪ ಅಂದ್ರೆ ಅವ್ರ ಕಡೆ ಹೋಗಿ ಬರ್ತಾರೆ. ಸುಮಾರು ಒಂದು 15 ವರ್ಷ ಆಯ್ತು, 15-20 ವರ್ಷ ಆಯಿತು. ನಾವೊಂದು 18 ವರ್ಷದಿಂದ ನಾನು ನಡ್ಕೊತಾ ಇದ್ದೀನಿ. ಒಂದು 10 ವರ್ಷದಿಂದ ನಮ್ಮ ಸ್ನೇಹಿತರನ್ನ ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಎಲ್ಲ ರೀತಿಯಿಂದ ಒಳ್ಳೇದಾಗಿದೆ ಅವ್ರಿಗೆ. ಮಾನಸಿಕವಾಗಿ ನಮ್ಮಲ್ಲಿ ಏನಾದರೂ ಒತ್ತಡಗಳಿದ್ರೆ ನಿವಾರಣೆ ಮಾಡ್ತಾರೆ. ಅದು ಒಂದು ಒಳ್ಳೆ ಏನು ಸಮಸ್ಯೆ ಇದ್ರೂ ಹೆಬ್ಬಳ್ಳಿ ಅಜ್ಜಾರಿಂದ ಪರಿಹಾರ ಆಗೋದಂತೂ 100ಕ್ಕೆ 101% ಗ್ಯಾರಂಟಿ. 18 ವರ್ಷದಿಂದ ಹೋಗ್ತಾ ಇದ್ದೀರಾ, ನಿಮ್ದು ಏನೆಲ್ಲ ಕೆಲಸ ಆಗಿದೆ, ಯಾವ ಥರ ಎಲ್ಲ ಆಶೀರ್ವಾದ ಮಾಡಿದ್ದಾರೆ? ನಾನು ಇವತ್ತು ಇಷ್ಟು ಚೆನ್ನಾಗಿರ್ಬೇಕಂದ್ರೆ ಹೆಬ್ಬಳ್ಳಿ ಅಜ್ಜಾರ. ಒಂದು ಟೈಮ್ದಲ್ಲಿ ದೊಡ್ಡ ವ್ಯಕ್ತಿ ಆದವನು ಪೂರಾ 0 ಬ್ಯಾಲೆನ್ಸಿಗೆ ಬಂದು ನಾನು ಹೆಬ್ಬಳ್ಳಿ ಅಜ್ಜಾರ ನಡ್ಕೋಬೇಕಾದ್ರೆ ಬರೀ 50 ರೂಪಾಯಿ ಇಟ್ಕೊಂಡು ಬರ್ತಿದ್ದೆ. ಅಲ್ಲಿಗೆ ಬರೋಕತ್ಮೇಲೆ ಇವತ್ತು ನನಗೆ ಕಾರ್ನಲ್ಲಿ ಬರುವಂಥ ಯೋಗ ಕೊಟ್ಟಿದ್ದಾನೆ. ನನ್ನ ಸ್ವಂತ ದುಡಿಮೆ ಸ್ವಂತ ಕಾಲ ಮೇಲೆ ಇರಲಿಲ್ಲ, ಇದ್ದವನು ಇಲ್ದಂಗೆ ಆಗಿ ಹೋಗ್ಬಿಟ್ಟು ಇವತ್ತು ಎಲ್ಲ ರೀತಿಯಿಂದನೂ ನನಗೆ ಹೆಬ್ಬಳ್ಳಿ ಅಜ್ಜ ದೊರಕಿಕೊಂಡು ಬಂಗಾರದ ಅಂಗಡಿ ಮಾಡಿದ್ದಾನೆ. ಇಂಥದ್ದು ಕೊಟ್ಟಿಲ್ಲ ಅನ್ನಂಗಿಲ್ಲ. ಒಂದು ನನ್ನ ಹೆಬ್ಬಳ್ಳಿ ಅಜ್ಜರ ಆಶೀರ್ವಾದದಿಂದ ನನಗೊಂದು ಗಂಡು ಮಗು, ತುಂಬ ಸುಖ ಸಂತೋಷದಿಂದ ಇದ್ದೀವಿ ನಮ್ಮ ಸಂಸಾರ. ಇವತ್ತಿಗೂ ಅಜ್ಜನ ನೆನೆಸ್ಕೊಂಡೆ ಮುಂಜಾನೆ ಎದ್ದಾಗ್ಲಿಂದನೂ ರಾತ್ರಿ ಮಲಗೋರು ಹೆಬ್ಬಳ್ಳಿ ಅಜ್ಜನ ನೆನೆಸ್ಕೊಂಡೇ ಜೀವನ ಮಾಡ್ತಾಯಿದ್ದೆ. ಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.